ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲ್ಬೆ ಧ್ಯಾನವನ್ನು ಮಾಡ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನ. ಇಬ್ರಿಯ 12:24. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆನ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ಒಂದು ಸ್ವಾರಸ್ಯಕರವಾದ ವಿಷಯವನ್ನ ನಮ್ಮೊಂದಿಗೆ ಮಾತನಾಡುವಂತ ಒಂದು ದೇವರ ವಾಕ್ಯ, ವಿಶೇಷ ಸಂಗತಿಗಳನ್ನ ನಮಗೆ ತಿಳಿಪಡಿಸುವ ಅಥವಾ ದೇವರ ಕಾರ್ಯದ ಕುರಿತಾಗಿ ಬೆಳಕನ್ನು ಚೆಲ್ಲುವಂತ ದೇವರ ವಾಕ್ಯ. ಇಲ್ಲಿ ಈ ವಾಕ್ಯದಲ್ಲಿ ರಕ್ತದ ಕುರಿತಾಗಿ 2 ಪ್ರಸ್ತಾಪವಿದೆ. ಮೊದಲು ಅದು ಹೇಬೆಲನ ರಕ್ತ ಎಂಬುದಾಗಿ ಹೇಳ್ತದೆ. ಮತ್ತೊಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಪ್ರೋಕ್ಷಣಾ ರಕ್ತ ಎಂಬುದಾಗಿ ಯೇಸುಕ್ರಿಸ್ತನ ರಕ್ತದ ಬಗ್ಗೆ ಮಾತನಾಡ್ತಾ ಇದೆ. ಈ ರಕ್ತ ಈ ಒಂದು ರಕ್ತಕ್ಕಿಂತ ಇನ್ನೊಂದು ರಕ್ತ ಮೇಲಾದುದು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಪಡಿಸ್ತಾ ಇದೆ. ಹೇಗೆ ಹೇಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ರಕ್ತ ಎಂಬುದಾಗಿ ಇದು ಹೇಳ್ತಾ ಇದೆ. ಹಾಗಾದ್ರೆ ಹಿತಕರವಾಗಿ ಮಾತಾಡುವ ರಕ್ತ ಯಾರ ರಕ್ತ? ಇದೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವೇ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಪ್ರೋಕ್ಷಣಾ ರಕ್ತ, ಯೇಸುವಿನ ರಕ್ತ. ಇದು ಹಿತಕರವಾಗಿ ಮಾತಾಡುವ ರಕ್ತ. ಇದು ಯೇಸುವಿನ ರಕ್ತ ಹಿತಕರವಾಗಿ ಮಾತಾಡುವ ರಕ್ತ ಎಂಬುದಾಗಿ ಹೇಳುವುದರಿಂದ ಹಾಗಾದರೆ ಹೇಬೆಲನ ರಕ್ತ ಇದು ಹಿತಕರವಾಗಿ ಮಾತಾಡುವ ರಕ್ತ. ಹಾಗಾದರೆ ಹೇಬೆಲನ ರಕ್ತ ಹಿತಕರವಾಗಿ ಮಾತಾಡುವ ಹೇಬೆಲನ ರಕ್ತ ಇದು ಹಿತಕರವಾಗಿ ಮಾತಾಡುವ ರಕ್ತ ಅಲ್ಲ ಎಂಬುದಾಗಿ ನಮಗೆ ಈ ವಾಕ್ಯದಿಂದ ಅರ್ಥವಾಗ್ತದೆ. ಇಲ್ಲಿ ನಾವು ಈ ಸಂಗತಿಗಳನ್ನು ನೋಡೋದಕ್ಕೆ ಮೊದಲು ಇನ್ನೊಂದು ವಿಷಯದ ಮೇಲೆ ನಾವು ಗಮನ ಹರಿಸಬೇಕಾಗ್ತದೆ. ಅದೇನೆಂಬುದಾಗಿ ನಾವು ಗಮನಿಸಿದ್ರೆ, ರಕ್ತ ಮಾತನಾಡ್ತದೆ. ಒಂದು ವೇಳೆ ನಮಗೆ ಅರಿವಿಲ್ಲದ ಮನುಷ್ಯರ ಪೈಕಿ ಯಾರಿಗೂ ಅರಿವಿಲ್ಲದಂತ ಒಂದು ವಿಷಯವನ್ನ ಈ ವಾಕ್ಯ ಭಾಗ ನಮಗೆ ತಿಳಿಯಪಡಿಸ್ತಾ ಇದೆ. ರಕ್ತ ಮಾತನಾಡ್ತದೆ. ಹಾಗಾದ್ರೆ ಪ್ರತಿಯೊಬ್ಬ ಮನುಷ್ಯನ ರಕ್ತ ಮಾತನಾಡ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಹಾಗಾದ್ರೆ ರಕ್ತ ಹೇಗೆ ಮಾತನಾಡ್ತದೆ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಎರಡು ಭಾಗಗಳನ್ನ ತೋರಿಸ್ತದೆ. ಇಲ್ಲಿ ಒಬ್ಬನ ರಕ್ತ ಹಿತಕರವಾಗಿ ಮಾತನಾಡಲ್ಲ, ಇನ್ನೊಬ್ಬನ ರಕ್ತ ಹಿತಕರವಾಗಿ ಮಾತನಾಡ್ತದೆ. ಒಂದು ವೇಳೆ ಈ ವಾಕ್ಯ ಹೇಳುವ ಪ್ರಕಾರ ರಕ್ತ ಹಿತಕರವಾಗಿ ಮಾತನಾಡಲ್ಲ ಎಂಬುದಾಗಿ ಹೇಳುವುದಾದರೆ ಆ ರಕ್ತ ಹೇಗೆ ಮಾತನಾಡ್ತದೆ? ಹಿತಕರವಲ್ಲದ ಯಾವ ಮಾತುಗಳನ್ನ ಅದು ಮಾತನಾಡ್ತದೆ? ಆದಾಮನ ಮಕ್ಕಳಲ್ಲಿ 2ನೇಯವನು ಹೇಬೆಲ. ಇವನನ್ನ ಅವನ ಅಣ್ಣನಾದ ಕಾಯಿನನು ಆತನು ಹೊಟ್ಟೆಕಿಚ್ಚಿನಿಂದಲೂ ಕೋಪದಿಂದಲೂ ಆತನನ್ನ ಹತ್ಯೆಗೈತಾನೆ. ಅವನ ರಕ್ತ ಭೂಮಿಗೆ ಬೀಳ್ತದೆ. ಆಗ ದೇವರು ತಾನೇ ಕಾಯಿನನನ್ನ ಕರೆದು ಮಾತನಾಡ್ತಾನೆ. ಅವನ ತಮ್ಮನ ಎಲ್ಲಿಯೇನು ಅಂತ ಪ್ರಶ್ನೆ ಆತನಿಗೆ ಕೇಳ್ತಾನೆ. ಅದಕ್ಕೆ ತೀರಾ ನಕಾರಾತ್ಮಕವಾಗಿ ಕಾಯಿನನು ಉತ್ತರ ಕೊಟ್ಟಾಗ ದೇವರು ಹೇಗೆ ಹೇಳ್ತಿದ್ದಾನೆ? ಆದಿಕಾಂಡ 4ನೇ ಅಧ್ಯಾಯದ 11ನೇ ವಚನದಲ್ಲಿ 10-11 ವಚನದಲ್ಲಿ, ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ದೇವರು ಆತನಿಗೆ ಹೇಳ್ತಿದ್ದಾನೆ, ಕೇಳು ಅಂತ ಹೇಳ್ತೀನಿ. ಅದರ ರಕ್ತ ಕಾಯಿನನ್ನು ಕೇಳುವಂತೆ ಮಾಡಿದ್ದಾನೆ. ನಂತರದಲ್ಲಿ 11ನೇ ವಚನ ಹೇಗೆ ಹೇಳ್ತದೆ? ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಹಾಗಾದರೆ ಹೇಬೆಲ್ನ ರಕ್ತ ಮಾತನಾಡಿದ್ರಿಂದ ಆ ಹೇಬೆಲ್ನ ರಕ್ತ ಸುರಿಸಲಿಕ್ಕೆ ಕಾರಣವಾದ ಕಾಯಿನನ ಮೇಲೆ ಶಾಪ ಬಂತು. ಶಾಪ ಎನ್ನುವುದಾದರೆ ಅವನು ಪಾಪವೆಸಗಿದ್ದಾನೆ, ಅದರ ನಿಮಿತ್ತ ಅವನ ಮೇಲೆ ದೇವರ ಕೋಪ ಬಂದದೆ. ಆ ಕೋಪದ ಪರಿಣಾಮ ಈಗ ಕಾಯಿನನ ಮೇಲಿದೆ, ಅದುವೇ ಶಾಪ. ನಮಗಿದು ಅರ್ಥವಾಗಲಿ. ನಾವು ಪಾಪ ಮಾಡಿದಾಗ ನಮ್ಮ ಮೇಲೆ ದೇವರ ಕೋಪವಿದೆ. ಆ ಪಾಪಕ್ಕೆ ತಕ್ಕ ದೇವರ ಕೋಪದ ಪರಿಣಾಮವೇ ನಮ್ಮ ಜೀವಿತದಲ್ಲಿ ಮುಂದೆ ಕಾಣಬರುವ ಶಾಪ. ಹಾಗಾದ್ರೆ ಹೇಬೆಲ್ನ ರಕ್ತ ದೇವರ ಕೋಪವನ್ನ ಎಳಕೊಳ್ತು. ಹೇಬೆಲ್ನ ರಕ್ತ ಮಾತನಾಡಿ ದೇವರ ಕೋಪವನ್ನ ಕೆಳಗೆ ಎಳಕೊಳ್ತು. ಅದರ ನಿಮಿತ್ತ ತಪ್ಪು ಮಾಡಿದವನ ಮೇಲೆ ದೇವರ ಕೋಪ ಬಂತು. ಏನೇ ಮಾಡಿದ್ರು ಈಗ ಕಾಯಿನನು ದೇವರ ಕೋಪವನ್ನ, ತನ್ನ ಮೇಲೆ ಉಂಟಾದ ಶಾಪವನ್ನು ಅನುಭವಿಸಲೇಬೇಕು. ಇದನ್ನೆನಿಸುವಾಗ ನಮಗೆ ಗಾಬರಿ ಆಗ್ತದೆ. ಕಾರಣ ಇದು ಹಿತಕರವಾದ ಮಾತು ಅಲ್ಲವೇ ಅಲ್ಲ. ಆದ್ರೆ ಇಬ್ರಿಯ ಗ್ರಂಥಕರ್ತನು 12ನೇ ಅಧ್ಯಾಯದ 24ನೇ ವಚನ ಹೇಳುವಾಗ ಆತನು ಹೇಳ್ತಾನೆ, ಹೇಬೆಲ್ನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ರಕ್ತ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಪ್ರೋಕ್ಷಣಾ ರಕ್ತ, ಇದು ಸಹ ಮಾತನಾಡ್ತದೆ. ಯೇಸುಕ್ರಿಸ್ತನ ರಕ್ತ, ಹೇಬೆಲ್ನ ರಕ್ತ ದೇವರ ಕೋಪವನ್ನ, ದೇವರ ಶಾಪವನ್ನ ಕೆಳಗೆ ಎಳೆಯುವುದಾದರೆ ಕರ್ತನಾದ ಯೇಸುಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ. ಹಳ ಒಡಂಬಡಿಕೆಯಲ್ಲಿ ಮಹಾಯಾಜಕರು ರಕ್ತವನ್ನು ತೆಗೆದುಕೊಂಡು ದೋಷ ಪರಿಹಾರ ಮಾಡುವುದಕ್ಕಾಗಿ ದೇವರ ಸನ್ನಿಧಾನವನ್ನು ಪ್ರವೇಶಿಸುವ ವಿಧದಲ್ಲಿ ಯೇಸುಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನೇ ಸುರಿಸಿಕೊಂಡು ಆತನು ಮಹಾಯಾಜಕನಾಗಿ ಆತನ ದೇವರ ಸನ್ನಿಧಾನದಲ್ಲಿ, ತಂದೆಯೇ, ಲೂಕ 23:34 ಪ್ರಕಾರ, ತಂದೆಯವರನ್ನ ಕ್ಷಮಿಸು,
ತಾವು ಏನು ಮಾಡ್ತೇವೆ ಎಂಬುದನ್ನು ತಾವೇ ಅರಿಯರು. ತಂದೆ ಅವರನ್ನ ಕ್ಷಮಿಸು. ಹೇಬೆಲನ ರಕ್ತ ದೇವರೇ ಅವರನ್ನ ಕೋಪಿಸು, ದಂಡಿಸೆಂಬುದಾಗಿ ಹೇಳುವುದಾದರೆ ಯೇಸು ಕ್ರಿಸ್ತನ ರಕ್ತ ತಂದೆಯೇ ಅವರನ್ನ ಕರುಣಿಸು, ಕ್ಷಮಿಸೆಂಬುದಾಗಿ ಹೇಳ್ತದೆ. ಪಾಪ ಮಾಡಿದ ಪ್ರತಿ ಮನುಷ್ಯನ ಮೇಲೆ ದೇವರ ಕೋಪ ಉಂಟಾಗ್ತದೆ, ಅದರಿಂದ ಶಾಪ ಉಂಟಾಗ್ತದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದದಕ್ಕೆ ದೊಡ್ಡ ಕಾರಣ, ಕಲ್ವಾರಿ ಶಿಲುಬೆ ಮೇಲೆ ಆತನ ರಕ್ತ ಸುರಿಸಿದಕ್ಕೆ ದೊಡ್ಡ ಕಾರಣ, ಕೊಲೋಸ 1:20 ಪ್ರಕಾರ ಆತನ ಶಿಲುಬೆ ಮೇಲೆ ಸುರಿಸಿದ ರಕ್ತಕ್ಕೆ ದೊಡ್ಡ ಕಾರಣ. ಆ ರಕ್ತವು ದೇವರ ಬಳಿ ವಿಜ್ಞಾಪಿಸಿ, ಈತನ ಮಹಾಯಾಜಕನಾಗಿ ಆ ರಕ್ತದೊಂದಿಗೆ ವಿಜ್ಞಾಪಿಸಿ, ತಂದೆಯೇ ಅವರನ್ನ ಕ್ಷಮಿಸು, ಕರುಣಿಸು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೀವೆಷ್ಟೇ ಪಾಪ ಮಾಡಿದ್ದರು, ನೀವು ಮಾಡಿದ ಪಾಪದ ನಿಮಿತ್ತ ಅಥವಾ ನೀವು ಸುರಿಸಿದ ನಿರಪರಾಧ ರಕ್ತದ ನಿಮಿತ್ತ ನಿಮ್ಮ ಮೇಲೆ ದೇವರ ಕೋಪವು ಶಾಪವು ಉಂಟಾಗಿರುವುದಾದರೆ ನಾವಿದನ್ನು ಸಂತೋಷ ಪಡತಕ್ಕ, ನಿರೀಕ್ಷೆಯಿಂದ ಸಂಭ್ರಮ ಪಡತಕ್ಕ ಮತ್ತೊಂದು ಸಂಗತಿ ನಮಗೆ ಲಭ್ಯವಿದೆ. ಹೇಬೆಲನ ರಕ್ತಕ್ಕಿಂತ ಹಿತಕರವಾಗಿ, ಹಾಗಾದ್ರೆ ಮನುಷ್ಯರ ರಕ್ತ ಮಾತನಾಡುವುದಕ್ಕಿಂತ ಹಿತಕರವಾಗಿ ದೇವರು ನಮಗೆ ಕಳಿಸಿಕೊಟ್ಟ ರಕ್ಷಕನ ರಕ್ತ ಈ ಹಿತಕರವಾಗಿ ಇನ್ನೂ ಮೇಲಾಗಿ ನಮಗೆ ದೇವರ ಕನಿಕರವನ್ನ, ದೇವರ ಕ್ಷಮಾಪಣೆಯನ್ನ ದೊರಕಿಸಿಕೊಡ್ತದೆ. ನಿನಗೆ ದೇವರ ಕನಿಕರವನ್ನ, ದೇವರ ಕ್ಷಮಾಪಣೆಯನ್ನ ದೊರಕಿಸಿಕೊಡ್ತದೆ. ಈ ರಕ್ತ ನಿನಗೋಸ್ಕರ ದೇವರ ಬಳಿ ಮಾತನಾಡ್ತದೆ. ಈ ಯೇಸು ಕ್ರಿಸ್ತನ ರಕ್ತ ನಿನಗೋಸ್ಕರ ದೇವರ ಸಮೀಪದಲ್ಲಿ ಮಧ್ಯಸ್ಥಗಾರನಾಗಿ ನಿಂತು ದೇವರ ಶಾಶ್ವತ ಸಮಾಧಾನ ಎನ್ನುವಂತಹ ಹೊಸ ಒಡಂಬಡಿಕೆಯಲ್ಲಿ ನೀನು ಸೇರಿಕೊಳ್ಳುವಂತೆ, ನಿನ್ನ ಮೇಲೆ ಇನ್ನು ದೇವರ ಕೋಪ ಇಲ್ಲದಂತೆ, ರೋಮ 8:1 ಪ್ರಕಾರ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳುವ ವೇದದಲ್ಲಿ, ನಮ್ಮನ್ನು ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸುವ ವೇದದಲ್ಲಿ ಅದು ನಮಗೆ ದೇವರ ಕನಿಕರವನ್ನ, ಕ್ಷಮಾಪಣೆಯನ್ನ ಸಂಪಾದಿಸಿಕೊಡ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ರಕ್ತದ ನಿಮಿತ್ತವೇ ನಾವು ಈ ದಿನ ಸುರಕ್ಷಿತರು. ಇಲ್ಲವಾದರೆ ಇಲ್ಲಿವರೆಗೂ ಭೂಮಿ ಮೇಲೆ ಸುರಿಸಲ್ಪಟ್ಟ ಹಲವು ವಿಧದ ರಕ್ತ, ನಿರಪರಾಧಿಗಳ ರಕ್ತ, ಕೊಲೆಗಳಿಂದ ಸುರಿಸಲ್ಪಟ್ಟ ರಕ್ತ, ಗರ್ಭಪಾತದಿಂದ ಸುರಿಸಲ್ಪಟ್ಟ ರಕ್ತ, ಜಗಳಗಳಿಂದ ಸುರಿಸಲ್ಪಟ್ಟ ರಕ್ತ, ಅಪಘಾತಗಳಿಂದ ಸುರಿಸಲ್ಪಟ್ಟ ರಕ್ತ, ಯುದ್ಧಗಳಿಂದ ಸುರಿಸಲ್ಪಟ್ಟ ರಕ್ತ, ಇದ್ಯಾವುದು ಹಿತಕರವಾಗಿ ಮಾತನಾಡಲು ಅರಿಯದ ರಕ್ತ. ಹಾಗಾದರೆ ನಮಗಾಗಿ ಹಿತಕರವಾಗಿ ಮಾತನಾಡಬೇಕೆಂಬುದಕ್ಕಾಗಿ ದೇವರು ತನ್ನ ಮಗನನ್ನ ಈ ಭೂಮಿಗೆ ಪರಲೋಕದಿಂದ ಕಳಿಸಿಕೊಟ್ಟು, ಆತನು ತನ್ನ ರಕ್ತವನ್ನು ಭೂಮಿಗೆ ಸುರಿಸುವಂತೆ ಮಾಡಿ, ಆ ರಕ್ತವು ಮಾತ್ರ ಭೂಮಿಯ ಮೇಲೆ ಬಿದ್ದು, ಈ ರಕ್ತವು ಮಾತ್ರ ದೇವರ ಬಳಿ ಕನಿಕರವನ್ನ, ಕ್ಷಮಾಪಣೆಯನ್ನ ಬೇಡುವ ರಕ್ತ. ದಾನಿಯೇಲನು ದೇವರ ಕನಿಕರವನ್ನು ಬೇಡುವಾಗ ದಾನಿಯೇಲ 9:9 ಖಂಡಿಸುವವನೇ ಕ್ಷಮಿಸುವವನೇ ಎಂಬುದಾಗಿ, ಕ್ಷಮಿಸುವನು ಎಂಬುದಾಗಿ ಆತನು ಹೇಳಿದ್ದಾನೆ. ಕೀರ್ತನೆ 51 ಓದುವಾಗ ಕರುಣಾನಿಧಿಯಾದ ದೇವರೇ, ದಾವೀದನು ಅರಚಿಕೊಳ್ತಾನೆ, ಅವನು ಪಾಪವನ್ನೆಲ್ಲ ಕ್ಷಮಿಸಬೇಕೆಂಬುದಾಗಿ ಬೇಡಿಕೊಳ್ತಾನೆ. ಹಾಗಾದ್ರೆ ಪಾಪ ಮಾಡಿದ ಮನುಷ್ಯರಿಗೆ ದೇವರ ಕೋಪಕ್ಕೆ ಬದಲಾಗಿ ದೇವರ ಕನಿಕರವು, ದೇವರ ಶಿಕ್ಷೆಗೆ ಬದಲಾಗಿ ದೇವರ ಕ್ಷಮಾಪಣೆ ಬೇಕೆಂಬುದಾಗಿ ಚೆನ್ನಾಗಿ ಅರಿತ ದೇವರು ಈಗ ತನ್ನ ಮಗನು ಮಹಾಯಾಜಕನಾಗಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ತನ್ನ ರಕ್ತವನ್ನು ಸುರಿಸಿದವನಾಗಿ, ಮಹಾಯಾಜಕನಂತೆ ನಮಗಾಗಿ ದೋಷ ಪರಿಹಾರ ಮಾಡುವನಾಗಿ, ಲೂಕ 23:34 ಪ್ರಕಾರ ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದಾಗಿ ಅರಿಯರು. ಹಾಗಾದರೆ ದೇವರು ನಮ್ಮನ್ನು ಕ್ಷಮಿಸಲೆಂದು ಆತನು ತನ್ನ ರಕ್ತ ಸಹಿತವಾಗಿ ಕೂಗಿದ್ದಾನೆ. ಇದು ಯೇಸುವಿನ ರಕ್ತದ ಕೂಗು. ದೇವರು ನಮ್ಮನ್ನು ಕನಿಕರಿಸುವಂತೆ ಯೇಸುವಿನ ರಕ್ತದ ಕೂಗು, ದೇವರು ನಮ್ಮನ್ನು ಪರಿಪೂರ್ಣವಾಗಿ ಕ್ಷಮಿಸುವಂತೆ ಯೇಸುವಿನ ರಕ್ತದ ಕೂಗು. ಈ ರಕ್ತದ ನಿಮಿತ್ತವೇ ನೀನು ನಾನು ಭೂಮಿಯ ಮೇಲೆ ಸುರಕ್ಷಿತರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನೀನು ಮಾಡಿದ ಅಪರಾಧಗಳ ನಿಮಿತ್ತ ದೇವರ ಕೋಪವು ಕಾರ್ಮೋಡದಂತೆ ನಿನ್ನನ್ನು ಆವರಿಸಿದರು. ನೀನು ಕತ್ತಲಲ್ಲಿ ಕುಳಿತಿದ್ದರು. ದೇವರ ಕೋಪ, ಅದರ ನಿಮಿತ್ತ ನಿನಗೆ ಮುಂದೆ ಬರುವ ನ್ಯಾಯ ತೀರ್ಪು, ನರಕದ ಶಿಕ್ಷೆ ಸಿದ್ಧವಾಗಿದ್ದರು. ನೀನು ಕರ್ತನ ಕಡೆಗೆ, ಯೇಸು ಕ್ರಿಸ್ತನ ಕಡೆಗೆ ದೃಷ್ಟಿಸಿದ್ದಾದರೆ, ನಿನಗಾಗಿ ಸುರಿಸಲ್ಪಟ್ಟ ಆತನ ರಕ್ತ ಪರಲೋಕದ ದೇವರನ್ನ ಕೂಗಿ, ತಂದೆಯೇ ಅವನನ್ನ ಅವಳನ್ನ ಕರುಣಿಸು, ಕ್ಷಮಿಸು ಎಂಬುದಾಗಿ ಅದು ಬಲವಾಗಿ ಮೊರೆ ಇಡ್ತದೆ. ಈ ರಕ್ತದ ಆಶ್ರಯ ನಮಗೆ ಅವಶ್ಯ. ಈ ರಕ್ತದ ಆಶ್ರಯ ನಮಗೆ ಅವಶ್ಯ. ಇದು ಬಲವಾಗಿ ನಮಗಾಗಿ ವಿಜ್ಞಾಪಿಸುವಂತ ರಕ್ತ ನಮ್ಮನ್ನು ದೇವರೊಂದಿಗೆ ಶಾಶ್ವತ ಸಮಾಧಾನ ಎಂಬ ಹೊಸ ಒಡಂಬಡಿಕೆಯೊಳಗೆ ನಮ್ಮನ್ನು ಸೇರಿಸಿ ನಾವು ದೇವರೊಂದಿಗೆ ಯಾವಾಗಲೂ ಶಾಶ್ವತ ಸಮಾಧಾನದಿಂದ, ಐಕ್ಯತೆಯಿಂದಲೂ ಇರುವಂತೆ ಮಾಡುವಂಥ ರಕ್ತ. ಕರ್ತನಾದ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರೊಂದಿಗೆ ಇರುವಂಥ ಆ ನಿಕಟ, ಆ ಅತೀವ ಸಂಬಂಧ ಹೇಗೋ ಹಾಗೇ ನಮ್ಮನ್ನು ದೇವರೊಂದಿಗೆ ಅತಿ ನಿಕಟವಾಗಿ ಸೇರಿಸುವಂಥ ರಕ್ತ. ಇದು ನಿನಗೆ ಅವಶ್ಯ, ಇದು ನನಗೆ ಅವಶ್ಯ. ಪ್ರಾರ್ಥನೆ ಮಾಡಿ ಕರ್ತನಿಗೆ ನಾವು ಮೊರೆ ಇಡೋಣ. ಪರಲೋಕ ತಂದೆಯೇ,
ನಮ್ಮನ್ನು ಈ ವಾಕ್ಯದಿಂದ ನೀನು ಆಧರಿಸುವಂತ ರೀತಿಗಾಗಿ ಸ್ತೋತ್ರ. ಹೇಬೆಲ್ನ ರಕ್ತ ನಮಗ ಕರ್ತನೆ ಹಿತಕರವಾಗಿ ಮಾತನಾಡಲಿಲ್ಲ. ಹಾಗಾದ್ರೆ ಇದನ್ನು ಕಂಡು ಭೂಮಿಯ ಮೇಲೆ ಆಗಾಗ ಸುರಿಸಲ್ಪಡುವಂತ ಎಲ್ಲಾ ನಿರಪರಾಧಿಗಳ ರಕ್ತ, ಆದರೂ ಅದು ದೇವರ ಕೋಪವನ್ನು ಸೆಳೆಕೊಳ್ಳುವುದನ್ನು ಗಮನಿಸಿದ ತಂದೆಯೇ, ಈಗ ನಿನ್ನ ಮಗನನ್ನ ಭೂಮಿಗೆ ಕಳುಹಿಸಿಕೊಟ್ಟು ಆ ನಿನ್ನ ಪ್ರಿಯ ಮಗನ ರಕ್ತ ಹೇಬೆಲ್ನ ರಕ್ತದಂತೆ ದೇವರ ಕೋಪವನ್ನು ಎಳಕೊಳ್ಳದೆ, ಬದಲಾಗಿ ಕರುಣಾನಿಧಿಯಾದ ದೇವರೇ, ಕನಿಕರುಳ್ಳ ತಂದೆಯೇ, ನಿನ್ನ ಕನಿಕರದ ಪರಿಪೂರ್ಣತೆಯನ್ನು ಭೂಲೋಕದ ಕಡೆಗೆ ಸೆಳೆಕೊಳ್ಳುವಂತೆ, ನಿನ್ನಿಂದ ಕ್ಷಮಾಪಣೆಯನ್ನು ಮನುಷ್ಯರಿಗೆ ದೊರಕಿಸಿಕೊಡುವಂತೆ, ನಿನ್ನ ಪ್ರಿಯ ಮಗನ ರಕ್ತ ಭೂಮಿ ಮೇಲೆ ಚೆಲ್ಲುವಂತೆ ಮಾಡಿದ ಪರಲೋಕ ತಂದೆ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನ ರಕ್ತ ಇಂದಿಗೂ ಅದು ಬಲವಾಗಿ ಕೂಗುತ್ತಾ ನಮಗಾಗಿ ವಿಜ್ಞಾಪಿಸುತ್ತಾ ನಮಗೆ ತಂದೆ ದೇವರ ಕನಿಕರವನ್ನ, ಕ್ಷಮಾಪಣೆಯನ್ನು ದೊರಕಿಸಿಕೊಟ್ಟು ನೀನು ಸ್ಥಾಪಿಸಿದ ಶಾಶ್ವತವಾದ ಸಮಾಧಾನವೆಂಬ ಆ ಹೊಸ ಒಡಂಬಡಿಕೆಯೊಳಗೆ ದೇವರ ಐಕ್ಯತೆಯಲ್ಲಿ ನಮ್ಮನ್ನು ಸೇರಿಸುವಂತ ನಿನ್ನ ಈ ಮಹಾ ಯೋಜನೆಗಾಗಿ, ಸಾಧನೆಗಾಗಿ ಸ್ತೋತ್ರ. ಕರ್ತ ನಮ್ಮನ್ನು ಇಷ್ಟಾಗಿ ಪ್ರೀತಿಸಿ ನಮ್ಮನ್ನು ಈ ವಿಧದಲ್ಲಿ ಕ್ರಿಸ್ತನ ಶಿಲುಬೆಯಲ್ಲಿ ಆತನ ಸುರಿಸಿದ ರಕ್ತದಲ್ಲಿ ನಮ್ಮನ್ನು ಪರಿಗಣಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಇದರ ಲಾಭ ನಮಗುಂಟಾಗಲಿ, ನಮ್ಮ ಕುಟುಂಬದ ಪ್ರಿಯರಿಗುಂಟಾಗಲಿ, ನಮ್ಮ ತಲೆಮಾರುಗಳಿಗೆ ಅದು ಉಂಟಾಗಲಿ, ಈ ದೇಶಕ್ಕೆ ಈ ನಿನ್ನ ರಕ್ತದ ಲಾಭ ಉಂಟಾಗಲಿ ಎಂಬುದಾಗಿ ವಿಜ್ಞಾಪಿಸ್ತೇವೆ. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.